ಮಡಿಕೇರಿಯ ಐತಿಹಾಸಿಕ ಕೋಟೆ ಆವರಣದಲ್ಲಿ ಇದೇ 19ರಿಂದ 25ರವರೆಗೆ ನಡೆಯಲಿರುವ ವಿಶ್ವ ಪರಂಪರಾ ಸಪ್ತಾಹವು ನಾಡಿನ ಪುರಾತನ ವೈಭವದ ದಂತಕಥೆಯನ್ನು ಸಾರಿ ಹೇಳುತ್ತಿದೆ. ಹಳೆಯ ನಾಣ್ಯಗಳು, ನೋಟುಗಳು, ಅಪರೂಪದ ಛಾಯಾಚಿತ್ರಗಳು, ಐತಿಹಾಸಿಕ ಸ್ಮಾರಕಗಳ ಚಿತ್ರಗಳು ಇತಿಹಾಸ ಪ್ರಿಯರನ್ನು ಕೋಟೆಯತ್ತ ಆಕರ್ಷಿಸುತ್ತಿವೆ. ಪ್ರಾಚ್ಯವಸ್ತು ಸರ್ವೇಕ್ಷಣಾ ಇಲಾಖೆಯು ವಿಶ್ವ ಪಾರಂಪರ್ಯ ಸಪ್ತಾಹದ ಅಂಗವಾಗಿ 19ರಿಂದ 25ರವರೆಗೆ ಆಯೋಜಿಸಿರುವ ಈ ಪ್ರದರ್ಶನ ನಾಗರಿಕರಲ್ಲಿ ಇತಿಹಾಸದ ಪ್ರಜ್ಞೆಯನ್ನು ಉದ್ದೀಪಿಸಲು ಮತ್ತು ಸ್ಮಾರಕಗಳ ಸಂರಕ್ಷಣೆಯ ಜಾಗೃತಿ ಮೂಡಿಸಲು ಸಹಕಾರಿಯಾಗಿದೆ. ಸಂಸದ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಪ್ರದರ್ಶನಕ್ಕೆ ಚಾಲನೆ ನೀಡಿ ಶಾಶ್ವತ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಮತ್ತಿತರ ಅಧಿಕಾರಿಗಳ ಜೊತೆ ಸಂಸದರು ಪ್ರದರ್ಶನ ವೀಕ್ಷಿಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು, ಕಲೆ, ಸಾಹಿತ್ಯ, ಆಚಾರ, ವಿಚಾರಗಳನ್ನೊಳಗೊಂಡ ಈ ಅಪರೂಪದ ಪ್ರದರ್ಶನವು ವಿನೂತನ ಅನುಭವ ನೀಡಿದೆ ಎಂದರು. ಪರಂಪರೆಯ ವಿಚಾರದಲ್ಲಿ ಕೊಡಗು ಮತ್ತು ಮೈಸೂರು ನಡುವೆ ಅವಿನಾಭಾವ ಸಂಬಂಧವಿದೆ. ಕೊಡಗಿನಲ್ಲೂ ಇತಿಹಾಸ ವೈಭವದ ಸಂಶೋಧನೆಗಳಾಗಬೇಕಿದೆ ಎಂದ ಅವರು, ಕೊಡಗಿನಲ್ಲಿ ಇತಿಹಾಸದ ಪಳೆಯುಳಿಕೆಗಳ ಸಂರಕ್ಷಣೆಗೆ ಕೆಲಸ ಮಾಡುವುದಾಗಿ ಯದುವೀರ್ ಹೇಳಿದರು. ಪರಂಪರೆಯ ಸಪ್ತಾಹ ಅಂಗವಾಗಿ ಇಲ್ಲಿ ನಮ್ಮ ಮಡಿಕೇರಿಯ ಒಂದು ಕೋಟೆಯಲ್ಲಿ ಕೆಲವು ಪ್ರದರ್ಶನಗಳು ಇವತ್ತು ಸೃಷ್ಟಿಸಿದ್ದಾರೆ. ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಭಾಳಷ್ಟು ಪ್ರಸ್ತಾಪಗಳು ಇದ್ದಾವೆ, ಅದೆಲ್ಲನೂ ಪರಿಶೀಲನೆ ಮಾಡಿದ್ದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜಲ್ಲಿದೆ. ಅದು ಈ ಸ್ವದೇಶಿ ದರ್ಶನ್ ಅಂತ ಇಂಥ ಒಂದು ಒಳ್ಳೆಯ ಸ್ಥಳಗಳನ್ನ ಅದು ಸಂರಕ್ಷಣೆ ಮಾಡೋ ಜೊತೆಗೆ ಇದಕ್ಕೆ ಅಲ್ಲಿ ಸ್ಥಳೀಯ ಒಂದು ಏನು ಪರಂಪರೆ ಇದೆ, ಅದರ ಒಂದು ಏನು ಸಂಸ್ಕೃತಿ ಇದೆ, ಅದನ್ನು ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಮತ್ತು ಒಂದು ವೇದಿಕೆ ಕೊಡೋದಕ್ಕೆ, ಅಂದರೆ ಅದನ್ನ ಒಂದು ಜೀವಿತವಾದಂಥ ಒಂದು ಪಾರಂಪರ್ಯ ದೃಷ್ಟಿಯಲ್ಲಿ ಅದಕ್ಕೆ ಒಂದು ರಕ್ಷಣೆ ಕೊಡೋ ಒಂದು ದಿಕ್ಕಿನಲ್ಲಿ ಆ ಒಂದು ಯೋಜನೆ ಇದೆ. ಅದು ಇಲ್ಲೂ ಕೂಡ ನಾವು ಯಾವ ರೀತಿ ತರ್ಬೋದು ಅಂತ ನಾವು ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಮುಂದುವರಿತಾ ಇದ್ದೀವಿ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರ್ಯಕ್ಕೆ ಸೇರಿರುವಂಥದ್ದು. ಕೊಡಗು ಪಾರಂಪರ್ಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ, ಅಂದರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತು ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲ್ವ ಮತ್ತು ಕೊಂಗಾಲ್ವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಇಂಥ ಒಂದು ಒಳ್ಳೆಯ ಸ್ಥಳ ಇವತ್ತು ಇದೆ. ಇದು ಆ ಒಂದು ಒಳ್ಳೆಯ ಇತಿಹಾಸನ ನಾವು ರಕ್ಷಣೆ ಮಾಡಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಧೀಕ್ಷಕ ಸುಜಿತ್ ನಯನ್, ಪದ್ಮಶ್ರೀ ಪುರಸ್ಕೃತ ಕಲಾವಿದೆ ರಾಣಿ ಮಾಚಯ್ಯ, ಪುರಾತತ್ವ ಇಲಾಖೆ ಅಧೀಕ್ಷಕ ಡಾಕ್ಟರ್ RN ಕುಮರನ್, ಸರ್ಕಾರಿ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ BP ರೇಖಾ, ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೈನಿ ಮತ್ತಿತರರು ಹಾಜರಿದ್ದರು.